1K ಸಬ್ಸ್ಕ್ರೈಬರ್ಸ್ ಆದರೆ ಚಿಟ್ಟೆ ಅಂತ ಯಾಕೆ ಕರಿತೀವಿ ಅಂತ ಹೇಳ್ತೀನಿ ಗೈಸ್. ರಾಮನ್ ಟೆಂಪಲ್ ಅಂತ ಹೇಳೋದಲ್ಲ, ರಾಮ ಟೆಂಪಲ್ ಇದೆ. ಇದು ದುಡ್ಡಿಗೆ ಎಷ್ಟು ಬರ್ತಿಲ್ಲ. XD ಥಿಯೇಟರ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತೆ ಗೈಸ್. ಇಲ್ಲೊಂದು ಗುಹೆ ಇದೆ, ತೋರಿಸ್ತೀನಿ ಅಂತ ಮಾತಾಡ್ತಾರೆ ಅಂದರೆ ನಮ್ಮ ಫ್ರೆಂಡ್ಸ್. ಒಂದು ಮ್ಯಾಟ್ರಿಮೋನಿ ಅಕೌಂಟ್ ಎಲ್ಲ ಇದೆ ಗೈಸ್. ಕೇಬಲ್ ಕಾರ್ ನೋಡಿ ಗೈಸ್. ಒಂದು ವರ್ಷದಲ್ಲಿ ಮದುವೆ ಆಗ್ಬೇಕಂತಿದ್ದಾನೆ. ಒಂದು ಹೆಬ್ಬಾವ್ ತೋರಿಸ್ಲಾ, ಬರ್ಗೆಟ್ ಬಿಡೋನೆ ನೋಡಿ ಗೈಸ್. ವ್ಯೂ ಈಶಾ ಬಂದು ದಾದಾ ಕಲಂದರ್. ಕಾಸ್ಟ್ ಜಾಸ್ತಿ ಆಯ್ತು. ಭಯ್ಯ ಥ್ಯಾಂಕ್ ಯು ಭಯ್ಯ. ಬರ್ರಿ 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 ಬಾಯ್. ಅವನಿಗೆ ಯಾಕೆ 555 ಮತ್ತೆ ಹಂಗೆ ಹಂಗೆ ನೀವು ಏನು ಕೇಳಿಲ್ಲ ಗೊತ್ತಾ? ನೋಡೋಣ ಈಗ ಅನ್ನಪೂರ್ಣ ಹೋಟೆಲ್ ಅಂತೆ, ಸಖತ್ತಾಗಿರೋದಂತೆ ಊಟ ಮಾತ್ರ ವೆಜ್ಜು. ನಾವು ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ವೆಜ್ ತಿಂತಾ ಇದ್ದೀವಿ ಎಲ್ಲ. ಎಗ್ಗು ಗಿಗ್ಗು ಎಲ್ಲ ನಿಷಿದ್ಧ ಇವಾಗ. ನೋಡೋಣ ಸಂಜೆ ಮೇಲೆ. ಓ ಹೆವಿ ಬಿಸಿಲು ಗಾಯ್, ಸಕ್ಕತ್ತಾಗಿದೆ. ಇವಾಗಲೇ ಒಂದು 28 ಡಿಗ್ರಿ ಇರ್ಬೋದು, 28-29 ಡಿಗ್ರಿ ಇರ್ಬೋದು ಆಲ್ಮೋಸ್ಟ್, ಗೊತ್ತಿಲ್ಲ. ನೋಡೋಣ. ಅನ್ನ ತಿಂದ್ಕೊಂಡು ಊಟ ಮಾಡಿಕೊಂಡು ಟೀ ಕುಡ್ಕೊಂಡು ಜಟಾಯು ಕಡೆ ಹೋಗ್ತೀವಿ. ಅಲ್ಲಿ ಎಷ್ಟೊತ್ತಾಗುತ್ತೆ ನೋಡೋಣ. ಗಾಯ್ಸ್ ಹೋಟ್ಲಿಗೆ ಹೋಗಿದ್ವಿ ಒಂದು ಅನ್ನಪೂರ್ಣ ಅಂತ, ಹೆವಿ ದುಡ್ಡು. ಆಮೇಲೆ AC ಮಾತ್ರ ಖಾಲಿದ್ದು. ACಗೆಲ್ಲ 10 ರೂಪಾಯಿ ಜಾಸ್ತಿ ಇದೆ ಟಿಕೆಟು, ಇದು ದುಡ್ಡು ಪರ್ ಪ್ಲೇಟು. ಸೊ ಇಲ್ಲಿ ಯಾವುದೋ ಒಂದು ಇದಕ್ಕೆ ಬಂದಿದ್ದೀವಿ ಅಷ್ಟೇ. ನೋಡೋಣ ಹೆಂಗಿದೆ ಅಂತ ನೋಡೋಣ. ಊಟ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ತಿಂದ್ಬಿಟ್ಟು ಜಟಾಯಿಗೆ ಹೋಗ್ತೀವಿ. ಆಲ್ರೆಡಿ ಲೇಟಾಗಿದೆ, ಏನು ಮಾಡೋಕ್ಕಾಗಲ್ಲ. ಫಸ್ಟು ಹೊಟ್ಟೆಗಿಲ್ಲ ಅಂದರೆ ಕಷ್ಟ. ಇದೇನು ಒಳಗಡೆ ಇದೆ, ಒಳಗಡೆ ಇದೆ ಗೈಸ್. ನೋಡಿ ಈ ಥರ ಹೋಟ್ಲು ಬೇಕು, ಈ ಥರ ಸಖತ್ತಾಗಿರ್ಬೇಕು ಹೋಟ್ಲು. ಯಾವುದೋ ಹೈಟೆಕ್ ಹೋಟ್ಲಲ್ಲಿ ತಿನ್ನೋದಲ್ಲ, ಈ ಥರ ಲೋಕಲ್ ಹೋಟ್ಲ್ ತಿಂದರೆ ಅಥೆಂಟಿಕ್ ಫುಡ್ಡು, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಪೂರಿ ಮತ್ತು ದೋಸೆ 2 ಐಟಮ್ಸ್ ಇರೋದು. ಎಲ್ಲ ಪೂರಿ 9 ಪ್ಲೇಟು, ದೋಸೆ ಎಲ್ಲ ಆರ್ಡ್ರ್ ಮಾಡಿದ್ದಾರೆ. ಫುಡ್ಡು ಸಖತ್ತಾಗೇ ಇರುತ್ತೆ ಬಿಡಿ, ಟೇಸ್ಟ್ ಬೇರೆ ಮಾತೇ ಇಲ್ಲ. ತಿಂದ್ಬಿಟ್ಟು ಎರಡು ಹೋಗ್ತೀವಿ ಅಷ್ಟೇ. ಹಾಂ ಗಾಯ್ಸ್ ಊಟ ಎಲ್ಲ ಆಯಿತು. ತಿಂಡಿ ಹೋಟೆಲ್ ನ್ಯೂ ಅಯ್ಯಪ್ಪ ಕೆಫೆ ಅಂತೆ, ಚೆನ್ನಾಗಿತ್ತು. 10 ಜನಕ್ಕೆ ಬರೀ 500 ರೂಪಾಯೋ 460 ರೂಪಾಯಿ ಅಷ್ಟು ಆಯಿತು. ಬೆಸ್ಟ್ ಅಲ್ವಾ, ಆರಾಮಾಗಿ ತಿನ್ಬೋದು. ಪೂರಿ ಮತ್ತು ದೋಸೆ ಐಟಮ್ಸು ಎಲ್ಲ 2 ಪ್ಲೇಟ್ ತಿಂದರು, ಆದರೂ ಅಷ್ಟೇ ಆಯಿತು. ಬೆಸ್ಟು. ಕಾಫಿನೂ ಕುಡಿದ್ವಿ. ಇವಾಗ ಬಸ್ ಹುಡುಕಬೇಕು. ನೋಡೋಣ ಬಸ್ಸಲ್ಲಿ ಸಿಗುತ್ತೆ. ಹೋಗ್ತಾನೇ ಇದ್ದೀವಿ. ಗೈಸ್ ಇವಾಗ ಜಟಾಯು ಹತ್ರ ಬಂದಿದ್ದೀವಿ, ಬಸ್ ಸ್ಟ್ಯಾಂಡು. ನಾನು ಹಂಗೆ ಹಂಗೆ ಇದು ಯಾವ ಊರು ಇದು? ಜಟಾಯು ಊರು. ಜಟಾಯು ಊರಲ್ಲ, ಊರ ಹೆಸರು ಗೊತ್ತಿಲ್ಲ. ಯಾವುದೋ ಊರಿಗೆ ಕರ್ಕೊಂಬಂದರು, ಎಲ್ಲೋ ಜಟಾಯುಪುರಂ ಅದೇನೋ ಅಂದರು, ಗೊತ್ತಿಲ್ಲ. ಯಾವುದೋ ಇದು? ಚಂದ್ರಯಾನ ಮಲೈ ಅಂತೆ ಗಾಯ್ಸ್. ಇಲ್ಲಿ ಚಂದ್ರಯಾನ ಮಲೈ ಗಾಯ್ಸ್. ಇಲ್ಲಿ ನೇಮೆ ಏನೋ ಇರುತ್ತೆ, ಇವರೇ ಏನೋ ಕರೀತಾರೆ. ಇಂಗ್ಲೀಷಲ್ಲಿ ಡಿಫ್ರೆಂಟ್ ಸ್ಪೆಲ್ಲಿಂಗು, ಅದು ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್. ನೋಡೋಣ ಈಗ ಆಟೋಲ್ಲಿ ಜಟಾಯುಗೂ ಇದತ್ರ ಹೋಗ್ತೀವಿ, ಗೇಟಿಗೆ ಹೋಗ್ತೀವಿ. ಅಲ್ಲಿಂದ ಸ್ಟೆಪ್ಸ್ ಅಂತೆ, ನಡ್ಕೊಂಡು ಹೋಗ್ತೀವಿ. ನೋಡೋಣ. ಟ್ರೈನು ಗೈಸ್ ನೋಡಿ, ಇವರು ಕನ್ನಡದವರು, ಕುಂದಾಪುರದವ್ರಂತೆ. 60 ರೂಪಾಯಿ ಆಟೋ. ಇಲ್ಲಿ ಜಟಾಯು ಅಂತವೆಲ್ಲ ಮೇನ್ ಪ್ಲೇಸ್ಗಳಿಗೆ ಬಸ್ ಬಿಟ್ಟಿಲ್ಲ. ಬಸ್ ಹಾಂ, ಬಸ್ಸಲ್ಲಿ ಸಿಗಲ್ಲ. ಆಟೋ ಅಲ್ಲಿಂದ ಬಸ್. ಟಿಕೆಟ್ ಎಷ್ಟಿದೆ ಅಣ್ಣ? ಟಿಕೆಟ್ 600. ಈಗ ಎಷ್ಟಾಗಿ ಗೊತ್ತಿಲ್ಲ, 650. ಕಾರ್ ಬೇಡ, ನಾವು ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ಹೋಗೋದಲ್ಲ, ಮತ್ತೆ ಮೇಲುಗಡೆ ಆಗೋದು ಒಂದು ಏರ್ ಕಾರ್ ಇದೆಯಲ್ಲ, ಅದರಲ್ಲಿ ಅದು 610 ಏನೋ ಇರ್ಬೋದು. ಅಲ್ಲ ಸ್ಟೆಪ್ಸ್ ಇದೆಯಲ್ಲ, ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ. ಇಲ್ಲಲ್ಲ, ಅದು 250 ರೂಪಾಯಿ. ಇಲ್ಲಿಂದ ಟಿಕೆಟ್ ಮಾಡಿಕೊಂಡು ಅಲ್ಲಿ ಬರ್ತಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿಂದ ಅದು ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಒಳ್ಳೆಯದು.
ಅವರೇ ಕರ್ಕೊಂಡೋಗಿ ಬಿಡ್ತಾರಾ? ಹಾಂ, ಹಂಗೇನೂ ತೊಂದರೆ ಇಲ್ಲ ಬಿಡಿ. ಗೈಸ್, ಇವಾಗ ಜಟಾಯುಗೆ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತಗೊಬೇಕು. ಟಿಕೆಟ್ ಏನೋ ಅದು ಕಾರು, ಏನದು ಕಾರು? ಕೇಬಲ್ ಕಾರ್ ಆದರೆ 620 ಏನೋ 700 ಹೇಳಿದ್ರು. ಹಂಗೆ ಇಲ್ಲ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂದರೆ 250 ಏನೋ ಹೇಳಿದ್ರು. ನಾವು ಸ್ಟೆಪ್ಸೇ ಹತ್ತೀವಿ. ಆ್ಯಸ್ ಯು ಆರ್ ಹೆಂಗೆ ಎನರ್ಜೆಟಿಕ್ ಭಾಷಿದ್ದಾರೆ ನಮ್ಮ ಹತ್ರ. ಹಾಂ, ನಮ್ಮ ಒಳನವ್ರು ಅಲ್ಲಿಂದ ನಡ್ಕೊಂಬರೋಣ ಅಂತಿದ್ರು. ನಾಳೆ ಬೇಡ, ಸ್ವಲ್ಪ ಸುಸ್ತಾಗುತ್ತೆ, ಜರ್ನಿ ಮಾಡ್ಬೇಕು ಮತ್ತೆ ನಾಳೆ ಎಲ್ಲ ಅಂದ್ಕೊಂಡು ಆರಾಮಾಗಿ ಆಟೋಲ್ಲಿ ಬಂದ್ವಿ. ಈಗ ಟಿಕೆಟ್ ತಗೊಂಡು ಇನ್ನೊಬ್ಬ ಬರ್ಬೇಕು, ಕಾರ್ತಿಕ್ ಅಂತ. ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಮತ್ತೆ ಕಾರ್ತಿಕ್ ಮಿಸ್ಸು ಮತ್ತೆ ಅವನೇನೋ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಹೋಗಿ ಬ್ಯಾಂಕಲ್ಲಿ ಹಾಕೊಂಡಿದ್ದಾನೆ. ಮತ್ತೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಜಟಾಯಿಗೆ ಬರ್ತಾನೋ ಇಲ್ಲ ಡೈರೆಕ್ಟಾಗಿ ವರ್ಕಾಳಾಗೆ ಬರ್ತಾನೋ ಗೊತ್ತಿಲ್ಲ, ನೋಡೋಣ. ಇಲ್ಲ ಟಿಕೆಟ್ ತಗೊಂಡು ಇವಾಗ ಮೇಲ್ಗಡೆ ಹೋಗ್ತೀವಿ. ಮಳೆ ಬೇರೆ ಚೆನ್ನಾಗಿದೆ ಗೈಸ್, ಒಳ್ಳೆ ಟೈಮಲ್ಲಿ ಮಳೆ ಬರ್ತೈತೆ. ಅಲ್ಲಿ ನೋಡು ಕ್ಯೂ ನೋಡಿ ಗೈಸ್ ಎಷ್ಟಿದೆ, ಸಖತ್ ಕ್ಯೂ ಇದೆ. ಇವಾಗ ನಮಗೆ ಸಿಗುತ್ತೋ ಟಿಕೆಟ್ ಇಲ್ಲ ಅನ್ನೋ ಡೌಟು. ನೋಡೋಣ, ಬರೋ ಸರಿ. ಇಲ್ಲಿ ಬರ್ದಿದ್ದಾರೆ ನೋಡು, ವಾಕ್ ವೇ ಅಂದರೆ T54. ಇಲ್ಲೇನೋ ಬರ್ದಿದ್ರು. ಹಾಂ, ಎಲ್ಲರಿಗೂ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ಕಾದಿ ಇವಾಗ ನನ್ನ ತಮ್ಮ ತಂದ ಟಿಕೆಟ್ಸ್ನ. ಏನು ಹುಲಿ? ನೀನು ಹೋದ ಮೇಲೆ ಭೂಮಿ ಎಲ್ಲ ಬರಡಾಗಿದೆ, ನನ್ನ ಮನಸ್ಸಿನ ತಳಮಳ ಬಿರುಸಾಗಿದೆ. ಮಂಗನ ನೋಡಿ, ಅಲ್ಲಿ ಮಂಗ ಕೂತಿದೆ. ಕೋತಿ ಎಷ್ಟು ಚೆನ್ನಾಗಿ ಪ್ರೊಡಕ್ಟ್ ಮಾಡ್ತಿದೆ, ಕಾಣಿಸ್ತೈತಾ? ಮಳೆಗೆ ಎಷ್ಟು ಪ್ರೊಡಕ್ಟ್ ಮಾಡ್ತಿದೆ ನೋಡಿ ಮಕ್ಕಳನ್ನು. ನೋಡಿ, ಒಬ್ಬರಿಗೆ 354 ರೂಪಾಯಿ ಒಬ್ಬರಿಗೆ. ಸೊ ಟೋಟಲ್ GST ಎಲ್ಲ ಸೇರಿನೇ ಹೇಳಿರ್ತಾರೆ. GST ಎಲ್ಲ ಫುಲ್ಲು ಸೇರಿ 3540 ಆಗಿದೆ ನಮ್ಮದು 10 ಜನಕ್ಕೆ. ಸೊ ಈಗ ಮೇಲೆ ಹೋಗ್ತಾಯಿದ್ದೀವಿ. ಏನೋ 1000 ಸ್ಟೆಪ್ಸು 800 ಸ್ಟೆಪ್ಸ್ ಏನೋ ಇದೆಯಂತೆ. ಆರಾಮಾಗಿ ಹತ್ಬೋದು. ಸ್ವಲ್ಪ ವಯಸ್ಸಾದವ್ರು ಬಂದರೆ ಸ್ವಲ್ಪ ಕಷ್ಟ, ಆರಾಮಾಗಿ ಹತ್ಬೋದು. ಸೊ ನೋಡೋಣ, ಹೋಗ್ತಾಯಿದ್ದೀವಿ. ಮತ್ತು ತಿನ್ನೋ ಐಟಮ್ಸು ಏನೂ ಅಲೋ ಇಲ್ಲ. ಸೊ ಕೆಳಗಡೆ ಇರಬೇಕಾದ್ರೇ ಚೆನ್ನಾಗಿ ನೀರು ಕುಡ್ಕೊಂಡು ಮತ್ತೆ ಫುಲ್ಲು ಬಾತ್ರೂಮ್ಗೆಲ್ಲ ಹೋಗಿ ಬರ್ಬೇಕು ನೀವು, ಓಕೆನಾ? ಸೊ ಇಲ್ಲಿಂದ ನೋಡೋಣ ಹೆಂಗಿದೆ ಮುಂದೆ ಅಂತ. ಎಲ್ಲ ಹೋಗ್ಯಾರ ನೋಡಿ ನಮ್ಮ ಬಾಯ್ಸಲ್ಲಿ. ನೋಡಿ ಪೋಸ್ ಕೊಡ್ತಾರೆ. ಮೇಲ್ಗಡೆ ಎದ್ಬೇಕು, ಆ್ಯಕ್ಚುಲಿ ಕೆಳಗಡೆ ಹೋಗ್ತಿದ್ದೀವಿ ಅಂತ ಏನಂತ ಮಾತಾಡ್ತಾರೆ ಅಂದರೆ ನಮ್ಮ ಫ್ರೆಂಡ್ಸು. ಹೇಳ್ರ ಸ್ಟೆಪ್ಸ್ ಕಂಪ್ಲೀಟ್ ಆಗಬೇಕು, 300 ರೂಪಾಯಿ ವಸೂಲಿ ಆಗಬೇಕಂತ ಇವರೇ ಡೌನ್ ಮಾಡಿ ಮತ್ತೆ ಅಪ್ ಮಾಡಿದ್ದಾರೆ ಅಂತಾನೆ. ನನ್ನ ಮಗ ಕಾರ್ತಿಕ್ ನೋಡಿ, ನನ್ನ ಮಗ ಮತ್ತೆ ಸಿಕ್ಕುಟ ಗಾಯ್ಸ್. ಮತ್ತೆ ಒಂದು ಸಾಹಸ ಮಾಡಿ ಮತ್ತೆ ಬಂದವನೇ. ಯಾಕೋ ಬಸ್ಸಲ್ಲಿ ಇಳ್ಕೊಂಡವನೇ ಐತಿ ಅವನಿಗೆ. ನೋಡಿ ಗೈಸ್, ಹೇಳ್ತಾ ಏನೇನು ಅಡ್ವೆಂಚರ್ಸ್ ಮಾಡಿದ್ದೀನಿ ಅಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ಹೇಳ್ತಾ ಇಲ್ಲ. ಸರಿ, ಹಿಂಗೆ ಹೋಗೋಣ, ನೋಡೋಣ, ಆಮೇಲೆ ಮೇಲ್ಗಡೆ ಹೋಗಿ ಸಿಗ್ತೀವಿ. ಓಕೆ ಗೈಸ್, ಇಲ್ಲೊಂದು ಗುಹೆ ಇದೆ, ತೋರಿಸ್ತೀನಿ. ಇನ್ನೂ ಗುಹೆ ಇದೆ, ಗುಹೆ ಒಳಗೆ ಹೋಗ್ಬೇಕನ್ಸುತ್ತೆ. ಗುಹೆ ಒಳಗೆ ಹೋಗಿ ಮತ್ತೆ ಹತ್ತಬೇಕನ್ಸುತ್ತೆ. ನೋಡೋಣ, ತೋರಿಸ್ತೀನಿ. ನೋಡಿ ಗೈಸ್, ಗುಹೆ ನೋಡಿ. ಹೆಸರು ಹೆಂಗೆ ಗೊತ್ತಾ? ದಾದಾ ಮೀನ್ಸ್ ದಾದಾ ಕಲಂದರ್. ನಮ್ಮ ಗ್ರೂಪಲ್ಲಿ ದೊಡ್ಡ ಚೆಫು. ಇನ್ನೊಂದು 1 ವರ್ಷದಲ್ಲಿ ಮದುವೆ ಆಗ್ಬೇಕಂತಿದ್ದಾನೆ. ಯಾರು ಹುಡುಗಿ ಇದ್ರೆ ಮುಸ್ಲಿಂ ಬೇಕಾ? ಯಾರು ಬೇಕು? ಯಾವ ಕ್ಯಾಸ್ಟ್ ಆದ್ರೂ ಓಕೆ, ಬರ್ಗೆಟ್ ಬಿಡೋನೆ. ನಿನ್ನ ಜನ್ಮಕ್ಕೆ ಹೋಗೋ ಯಾವ ಕ್ಯಾಸ್ಟ್ ಆದ್ರೂ ಓಕೆ. ನೋಡಿ, ಯಾರು ಇದ್ರೆ ನೋಡಿ, ಒಂದು ಫೇಸ್ ನೋಡ್ಕೊಂಬಿಡಿ. ಒಂದು ಮ್ಯಾಟ್ರಿಮೋನಿ ಅಕೌಂಟ್ ಎಲ್ಲ ಇದೆ ಗೈಸ್. ಇವಾಗಲೇ ಇನ್ನೂ 24 ವರ್ಷ ಮ್ಯಾಟ್ರಿಮೋನಿ ಅಕೌಂಟ್ ಎಲ್ಲ ಇದೆ ಆಲ್ರೆಡಿ. ನೋಡಿ, ಯಾರು ಇಂಟ್ರೆಸ್ಟ್ ಇದ್ದರೆ
ಮಾತಾಡಿ ಕಮೆಂಟ್ ಮಾಡಿ. ಹೊರೋಣ ಎಷ್ಟು ಮೆಟ್ಲಿದೆ? 800 ಸಮಥಿಂಗ್. 800 ಎರಡು ಚೆನ್ನಾಗಿದೆ. ಸ್ವಲ್ಪ ಹೆಜ್ಜೆ ಇರೋರು ಬಂದರೆ ಸ್ವಲ್ಪ ಕಷ್ಟ. ಕೇಬಲ್ ಕಾರಲ್ಲಿ ಹೋಗ್ಬೇಕು. ದುಡ್ಡಿಗೆ ಅಷ್ಟು ಬರ್ತಿಲ್ಲ. ಮೇಲೋಗಿ ಮಾತಾಡೋದು. ಇವಾಗಲೇ ಹೇಳೋದು ಬೇಡ. ಗಾಯ್ಸ್ ನಿಮಗೊಂದು ಎಬ್ಬಾವ್ ತೋರಿಸ್ಲಾ? ಲಿವಿಂಗ್ ಎಬ್ಬಾವ್ ಇಬ್ರು ಬರ್ತಿದ್ದಾರೆ. ಫುಲ್ಲು ಎಬ್ಬಾವ್ ಥರ ಬುಸ್ 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 ಅನ್ಕೊಂಡ್ ಬರ್ತಿದ್ದಾರೆ ಗಾಯ್ಸ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನೋಡಿ ಗಾಯ್ಸ್ ಇಲ್ಲಿ ಇಲ್ಲ ಶಿವ ನನ್ನ ಮಗನು ಫುಲ್ ಸುಸ್ತಾಗವನೇ ತೋರಿಸ್ತಿಲ್ಲ ಅಷ್ಟೇ. ನೋಡಿ guys, ಮಳೆ ಬರ್ತಿದೆ. ಮಳೆ ಬಂದ್ರು ನೋಡಿ ಗಾಯ್ಸ್ ಹೆಂಗ್ ಬೇವ್ತಿದ್ದಾರೆ. ಚಿಟ್ಟೆ 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 ನೋಡಿ ಗಾಯ್ಸ್, ಇಷ್ಟುದ್ದು ಚಿಟ್ಟೆ ಎಲ್ಲರೂ ನೋಡಿದ್ದೀರಾ ನೀವು? ಇಷ್ಟು ಇಲ್ಲಿ ಟಾಪ್ ಟು ಬಾಟಮ್ 7 ಅಡಿ ಚಿಟ್ಟೆ. 1K ಸಬ್ಸ್ಕ್ರೈಬರ್ಸ್ ಆದರೆ ಚಿಟ್ಟೆ ಅಂತ ಯಾಕೆ ಕರಿತೀವಿ ಅಂತ ಹೇಳ್ತೀನಿ ಗಾಯ್ಸ್. ಪಕ್ಕ ಅದೊಂದು ದೊಡ್ಡ ಸ್ಟೋರಿ ಇದೆ ಚಿಟ್ಟೆದು. ಪಕ್ಕ ಹೇಳ್ತೀನಿ. 1000 ಸಬ್ಸ್ಕ್ರೈಬರ್ ಆದಷ್ಟು ಬೇಗ ಮಾಡಿ. ಫುಲ್ ಎಕ್ಸೈಟ್ ಆಗಿ ಇವನ ಹತ್ರನೇ ಹೇಳ್ತೀನಿ ಚಿಟ್ಟೆ ಅಂತ ಏನು ಹೇಳ್ತೀರ. ನನ್ನ ಮಗ ಹರೀಶ್ ಗಾಯ್ಸ್ ಜಸ್ಟ್ ಮಿಸ್ಸು. ನನ್ನ ಫೋನ್ ಹೋಗ್ತಾ ಇತ್ತು, ಬೈ ಮಿಷನ್ ಸಿಕ್ಬಿಡ್ಸ್ ಗಳ್ಳಾಕಿದ್ದ 80%. ಮುಂದೆ ಕೇಳಲ್ಲ ಹೇಳು. ಹಿಂಗೆ ಕಿತ್ಬಿಟ್ಟು ಹಿಂಗೆ ಇಟ್ಟಿದ್ರೆ ಹೆಂಗಿರೋದು ಅಂತ ಅನ್ಕೊಂಡೆ. ಕೇಬಲ್ ಕಾರ್ ನೋಡಿ ಗಾಯ್ಸ್, ಏನೋ ಟೆಸ್ಟ್ ಮಾಡ್ತಿದಾರೆ ಅನ್ಸುತ್ತೆ. ಏನೋ ಎಮ್ ಟಿ ಎಲ್ಲ ಫುಲ್ಲು, ಒಬ್ಬರು ಇಲ್ಲ ಜನಗಳು. ಈ ಕಡೆಯಿಂದ ಹೋಗ್ತಿರೋ ಸ್ವಲ್ಪ ಜನ, ಆ ಕಡೆಯಿಂದ ಬರ್ತೀರಾ. ಬರುತ್ತೆ ಇದು. ತುಂಬ ಡೌನಿಂದ. ಅಲ್ಲಿ ನೋಡಿ ಗಾಯ್ಸ್ ತೋರಿಸ್ತೀನಿ, ಝೂಮ್ ಮಾಡ್ತಿದ್ದೀರಿ ನೋಡಿ. ಫುಲ್ಲು ಅದರಿಂದ ಇನ್ನೂ ಕೆಳಗಡೆಯಿಂದ ಬರುತ್ತೆ. ಇಲ್ಲಿ ಜಟಾಯು ಹತ್ರ ಮೇಲೆ ಹತ್ಕೊಂಡ್ಬಂದ್ವಿ. ಎಷ್ಟು ಫುಲ್ ಸುಸ್ತಾಯಿತು. ಸುಮಾರು ದಿನ ಆದಮೇಲೆ ಟ್ರೆಕ್ಕಿಂಗ್ ಮಾಡಿದ್ದಲ್ಲ, ಸ್ವಲ್ಪ ಸುಸ್ತಾಗಿ ಆಗುತ್ತೆ ನೋಡಿ. ಇಲ್ಲಿ ಇದು ಜಟಾಯು ಹೆಂಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ಕಲ್ಲಲ್ಲಿ ಫಸ್ಟೇ ಕೆತ್ಬಿಟ್ಟು ಆಮೇಲೆ ಜೋಡಿಸಿರೋದು ಅನಿಸುತ್ತೆ. ಸಖತ್ತಾಗಿದೆ. ಇದ್ರ ಹಿಂದೆ ರಾಮನ ಒಂದು ದೇವಸ್ಥಾನ ಇದೆಯಂತೆ ನೋಡಿ. ಇದೆ ಸರ್ ಸ್ಕಲ್ಪ್ಚರು, ಚೆನ್ನಾಗಿದೆ ಮಾತ್ರ. ಮೋಸ್ಟ್ಲಿ ಇದೆ ಜೋಡಿಸಿರೋದೆ ನೋಡಿ. ಇವಾಗ ಎಲ್ಲ ಫುಲ್ಲು ಫೋಟೋ ಗಿಡ ತೆಕ್ಕಂತವ್ರೆ. ಟೈಮಿಂಗ್ ಇರುತ್ತೆ ಕಣ ಇದಕ್ಕೂ. 4:15 ಲಾಸ್ಟು. ಇವಾಗ ಆಲ್ರೆಡಿ 2:15, 4:15 ಲಾಸ್ಟು. ಒಂದು ಹೋಗ್ಬೇಕಲ್ಲ ಬೀಚಿಗೆ ಬೇರೆ. 3 ಗಂಟೆ ಅಷ್ಟೊತ್ತಿಗೆ ಇಳಿಯೋಣ ನೋಡಿ ಗೈಸ್. ಇಲ್ಲಿ ಆಪ್ರೇಟ್ ಮಾಡ್ತಾರೆ. ಇದು ಕೇಬಲ್ ಕಾರ್. ಅದಕ್ಕೆ ಇದು ಅಂತಂದರೆ ಒಂದು 700-800 ರೂಪಾಯಿ ಅನಿಸುತ್ತೆ. 700 ಅದೆಷ್ಟೋ ಇತ್ತು ಚಿಲ್ಲರೆ ನೋಡಿ. ಒಳಗಡೆ ಎಲ್ಲ ಆಪ್ರೇಟ್ ಮಾಡ್ತಾರೆ. ಎಲ್ಲ ಆಪ್ರೇಟು, ಒಳಗಡೆ ಡ್ರೈವರ್ ಇರೋಲ್ಲ, ಇಲ್ಲಿಂದಾನೇ ಆಪ್ರೇಟು. ಪಾಯಿಂಟ್ ಟು ಪಾಯಿಂಟ್ ಆಪ್ರೇಟ್, ಸ್ಟೇಷನ್ ಟು ಸ್ಟೇಷನ್. ಇನ್ನು ರಾಮನ ಮೇಲೆ ತೋರಿಸ್ತೀವಿ. ಅಲ್ಲಿ ಫೋಟೋ ತೆಗೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಅಲ್ಲೇ ಇರೋಲ್ಲ ಅನಿಸುತ್ತೆ. ನೋಡೋಣ, ತೋರಿಸ್ತೀವಿ. ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಎಲ್ಲ ಬರಬೇಕಿಲ್ಲೆಲ್ಲ. ಇಲ್ಲೊಂದು 6D ಥಿಯೇಟರ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತೆ. ನೀವೇನಾದ್ರು ಇನ್ನೊಂದು ತಿಂಗಳಾದ್ಮೇಲೆ ಬಂದರೆ ಇಲ್ಲಿ ನೋಡಿ ಆರಾಮಾಗಿ 6D ಏನಾದ್ರು ಮೂವಿಗೆ ನೋಡ್ಬೋದು. ಇಲ್ಲ ಏನಾಗ್ತಾರೋ ಗೊತ್ತಿಲ್ಲ ನೋಡಿ. ಇಲ್ಲೆಲ್ಲ ವ್ಯೂ, ಫೋಟೋ ತೆಕ್ಕೊಳಕ್ಕೆ ವ್ಯೂ. ಏಕ್ ಬಯ್ಯ ಫೋಟೋ ಅಂತವ್ರು ಅವರು, ಹಿಂದಿಯವರು ನೋಡಿ. ರಾಮ ದೇವಸ್ಥಾನನಲ್ಲ ಇದೆ. ಜಟಾಯು ಇದ್ದ ಕಡೆ ರಾಮ ಇರಲೇಬೇಕು, ರಾಮ ಈ ಕಡೆ ಜಟಾಯು ಇರಲೇಬೇಕು. ಚೆನ್ನಾಗಿದೆ, ಬರ್ಬೋದು. ಬಟ್ ಕಾಸ್ಟ್ ಜಾಸ್ತಿ ಆಯಿತು. ಬಟ್ ಇದೆಲ್ಲ ಇದೆಲ್ಲ ಕನ್ಸ್ಟ್ರಕ್ಷನ್ನು ಮೇಂಟೆನೆನ್ಸ್ಗೆಲ್ಲ ಅಷ್ಟು ಆಗುತ್ತೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಕೇರಳ ಸ್ವಲ್ಪ ಕಾಸ್ಟ್ಲಿನೇ, ಊಟದ ಸ್ವಲ್ಪ ಕಾಸ್ಟ್ಲಿನೇ. ಎಣ್ಣೆ ಊಟ ತಿಂದ್ವಿ, ಕಾಸ್ಟ್ಲಿ. ಅಲ್ಲಿ ಫೋಟೋ ತಗೊಳಕ್ಕೆ ಮಾಡಿದ್ದಾರೆ. ಇಷ್ಟ ಆಗುತ್ತಪ್ಪ. ನೋಡೋಣ ಬನ್ನಿ, ಅಲ್ಲಿ ವ್ಯೂ ನೋಡೋಣ ಹೆಂಗಿದೆ ಅಂತ. ಇನ್ನು 20 ನಿಮಿಷ ಗಾಯ್ಸ್ ನೋಡಿ. ಟೈಮು 2:35. ಇನ್ನು 20 ನಿಮಿಷಕ್ಕೆ ನಾವು ಹೊರಡಬೇಕು. ಹೊರಡಿ ಕೆಳಗೆ ಹೋಗಿ 3 ಗಂಟೆ 3:15 ಅಷ್ಟೊತ್ತಿಗೆ ಬಸ್ ಹತ್ಬೇಕಿಲ್ಲ ಅಂದರೆ ನಾವು ಹೊರ್ಕೊಳ್ಳೋ ಹೋಗೋಕ್ಕಾಗಲ್ಲ. ಇವರು ಇಲ್ಲೇ ಟೈಮ್ ಮಾಡ್ತಿದ್ದಾರೆ ಹುಡುಗರು. ಅದು ಇದು ಅಂತ ಒಂದು 10 ಸಲ ನೀರು ಕುಡಿತಾರೆ. ಮುಂದೆ ವಸೂಲಿ ಮಾಡಬೇಕಂತ ನೋಡಿ ಗಾಯ್ಸ್. ವ್ಯೂ
ಸಗದ ಮಾಡಿದಾರೆ ಮಾತ್ರ ಸ್ಟ್ಯಾಚು ಮಾತ್ರ ಅಲ್ವಾ. ಸ್ವಲ್ಪ ಹಿಂದ್ಗಡೆ ಬಾ. ಇದು ಅರ್ತ್ ಸೆಂಟರ್ ಅಂತಿದು. ನಾವು ಕಾಂಪೋಸಲ್ಲಿ ಪಾಯಿಂಟ್ ಮಾಡ್ತೀವಲ್ಲ ಸೆಂಟರ್, ಅದು ಇದೆ. ಈಕ್ವೇಟರ್ ಅಲ್ಲ, ಸೆಂಟರ್ ಆಫ್ ದಿ ಅರ್ತ್. ಟಚ್ ಆಗಲ್ಲ. ಸೆಂಟರ್ ಆಫ್ ದಿ ಅರ್ತ್. ಇಲ್ಲಿಂದ ಎಷ್ಟು ದೂರ ಹೋದ್ರೂ ಇದೆ ಸೆಂಟರ್ ಆಫ್ ಅಟ್ರಾಕ್ಷನ್. ಒಂಥರ ಚೆನ್ನಾಗಿದೆ. ಗೊತ್ತಿಲ್ಲ ಅಷ್ಟು, ನಾವು ಯಾರು ಹೇಳಿದ್ರು ಇಲ್ಲಿ ಅದನ್ನ ಹೇಳ್ತೀನಿ ಅಷ್ಟೇ. ಸೆಂಟರ್ ಆಫ್ ಅರ್ತ್ ಇಲ್ಲ, ಅದಂಗೆ ಇದೆ. ಜಟಾಯು ಅರ್ತ್ ಸೆಂಟರ್ ಅಂತಿದೆ. 6 ವರ್ಷ ಕಳೆದ್ಮೇಲೆ ಬಗ್ಗೆ ಮಾತಾಡ್ತಾರೆ ಈ ಥರ ಹೆಂಗೆ ಕೆತ್ತನೆ ಮಾಡಿದ್ರು ಅಂತ. ನೀನ ಕೆತ್ತನೆ ಮಾಡಿದ್ದು? ಓಯ್ ಹರೀಶಾ, ನೀನ ಕೆತ್ತನೆ ಮಾಡಿದ್ದು? ಮತ್ತೆ ಅಂದರೆ ನಮಗೆ ನಮ್ಮ ಜನ್ರೇಷನ್ಗೆ ಒಂದು ಹೆಸರು ಸಿಗುತ್ತೆ. ನಿಮ್ಮ ಜನ್ರೇಷನ್ ಎಲ್ಲ ಮಾಡಿರೋದು, ಇದು ಮುಂಚೆನೇ ಮಾಡಿರೋದು. 5 ವರ್ಷ ಮುಂಚೆ ಮಾಡಿರೋದು. ಹೌದಾ? ಎಲ್ಲೈತೆ ಬೋರ್ಡು? ಬೋರ್ಡ್ ಅಲ್ಲ ಇತ್ತಲ್ಲ, 5 ವರ್ಷ ಮುಂಚೆ ಮಾಡಿರೋದು. ಅಂದರೆ ಇದು ಬಟ್ ಜನ್ರೇಷನ್ ನಮ್ದಲ್ಲ, ದೊಡ್ಡವ್ರು ಮಾಡಿರೋದು. ಇಲ್ಲ ಮಿಷಿನ್ ಮಾಡ್ತಾ? ನಾನು ಸ್ಟ್ಯಾಚು ಹೇಳಿದ್ದು. ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಸ್ ಸೇಯಿಂಗ್ ಸಮಥಿಂಗ್. ಇದು ದೇವಸ್ಥಾನಕ್ಕೆ ಬರೋಣ, ಬೇಗ ಬರೋ. ಕಾಲ್ ಕಾಲಲ್ಲಿ ಓದ್ಬಿಡ್ತೀನಿ. ಅಮ್ಮ ಕನ್ನಡ ಮಾತೃಭಾಷೆ ತಾನೆ. ನೋಡಿ, ಟೀ ಶಾಪ್ ಅಂದ್ಕೊಂಡ್ವಿ. ನೋಡಿದ್ರೆ ಇದು ನೀರ್ ಶಾಪು. ಗೈಸ್ ನೋಡಿ, ಇದು ರಾಮನ್ ಟೆಂಪಲ್ ಅಂತ ಹೇಳೋದಲ್ಲ, ರಾಮ ಟೆಂಪಲ್ ಇದೆ. ಹೋಗೋಣ ಈಗ ಮೇಕೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಎಲ್ಲಿ ಹೋಗೋದು? ಎಲ್ಲಿ ಹೋಗೋದು? ಇಲ್ಲೊಂದು ಸಖತ್ತಾಗಿದೆ ಅನ್ಸುತ್ತೆ ವ್ಯೂ. ಒಂಥರ ಸಖತ್. ಇದು ನೋಡ್ರೆ ನನಗೆ ಸಕಲೇಶ್ಪುರ ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಸಕಲೇಶ್ಪುರ ಹೋಗಿದ್ದಲ್ಲ ಹರೀಶಾ, ಆ ದೇವಸ್ಥಾನ ಥರ ಇದೆ ನೋಡಿದ್ದು. ಸ್ವಲ್ಪ ಇದೆಲ್ಲ ಕಲ್ಗೋದಲ್ಲ, ಚೆನ್ನಾಗಿದೆ. ಗೈಸ್ ದೇವಸ್ಥಾನ ಒಳಗೆ ಹೋಗಂಗಿಲ್ವಾ? ವ್ಯೂ ನೋಡಿ ಗೈಸ್. ಇವಾಗ ದೇವಸ್ಥಾನ ಒಳಗೆ ಹೋಗ್ತಿದ್ದೀವಿ. ಎಲ್ಲ ಫೋಟೋ ಗಿಡ ತೆಕ್ಕೊಂಡಾಯ್ತು, ಫೋಟೋ ಶೂಟು. ನೆಕ್ಸ್ಟ್ ಇವಾಗ ದೇವಸ್ಥಾನ ಒಳಗೆ ಹೋಗೋಣ. ಒಳಗೆ ಹೋಗಂಗಿಲ್ಲ, ಇಷ್ಟೇ. ಫೋಟೋ ತೆಗಿಬೋದಾ? ಫೋಟೋ ತೆಗಿಯಂಗಿಲ್ಲ ಗೈಸ್. ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ನೋಡಿ. ಇಷ್ಟೇ, ಒಳಗಡೆ ದೇವ್ರ ತೋರ್ಸೋಕ್ಕಾಗಲ್ಲ, ಬೈತಾರೆ. ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲಿ ತೆಗ್ದು ಬೈಸ್ಕೊಂಡಿದ್ದಾಯ್ತು. ಏನಾದರೂ ಕೊಡ್ಬೇಕಂದ್ರೆ ಕಾಣಿಕೆ ಅದು ಚಾನಲ್ ತೋರಿಸಿ ನೋಡಿ ಗೈಸ್. ಎಲ್ಲ ಡಿಜಿಟಲ್ ಇಂಡಿಯಾ, ಓನ್ಲಿ ಇನ್ ಇಂಡಿಯಾ. ತೆಗಿಬೋದಾ? ನೋಡಿ ಶ್ರೀರಾಮ್ ಅಲ್ಲಿ ತೋರ್ಸಂಗಿಲ್ಲ, ಇನ್ನೆಲ್ಲ ತೋರಿಸ್ಬೋದು. ದೇವಸ್ಥಾನ ಮರ ಸಕ್ಕತ್ತಾಗಿ ಕಟ್ಟಿದಾರಲ್ಲ ಅದ, ಎಲ್ಲ ರೆಡಿಮೇಡ್. ಅವ್ರು ತಂದು ಜೋಡಿಸಿದಾರಲ್ಲ, ಅದೊಂದು ಒಳಗಡೆ ಅಂತ ತೋರ್ಸೋಕ್ಕಾಗಲ್ಲ ಗೈಸ್. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಸಖತ್ತಾಗಿದೆ ಮಾತ್ರ. ಅದು ತೋರ್ಸಂಗಿಲ್ಲ. ಮುಂದ್ಗಡೆ ಒಂದು ರಾಮಂದು ಮೂರ್ತಿ, ಬಾಲರಾಮ. ಹಿಂದ್ಗಡೆ ಒಂದು ಸಖತ್ತಾಗಿದೆ, ಅದು ರಾಮನೇ, 2 ರಾಮನೇ. ಮುಂದ್ಗಡೆ ಬಾಲರಾಮ. ಎಲ್ಲ ಗೋಲ್ಡ್ ಪ್ಲೇಟೆಡ್ ಅಂತೆ. ಅದು ಗ್ಲಾಸ್ ಡೋರ್ ಇದೆ, ಅದು ಓಪನ್ ಮಾಡಲ್ವಂತೆ. ಯಾರು ಪೂಜೆ ಮಾಡ್ತಾರೆ ಅವ್ರು ಮಾತ್ರ ಹೋಗಿ ಕ್ಲೋಸ್ ಮಾಡ್ತಾರಂತೆ ಅಷ್ಟೇ. ಈಗೇನೋ ಹೊಸ ಪ್ರಾಜೆಕ್ಟ್ ಮಾಡ್ತಿದ್ದಾರಂತೆ. ಅದೇನೋ ಒಂದು 1000 crore ಪ್ರಾಜೆಕ್ಟ್ ಮಾಡ್ತಿದ್ದಾರಂತೆ ಹೇಳಿದ್ರು. ಇದೆ ಏನಿದು? ಓಯ್ ಶ್ರೀರಾಮಚಂದ್ರ. ಹೌದಾ? ಜಟಾಯು ಕಾಲ ಇದಲ್ಲ ಸ್ವಾಮಿದು, ಅಲ್ಲಿ ಮುಂದ್ಗಡೆ ಹಾಕಾರ ಹೋದಾಗ ರಾಮನ್ ಕಾಲು ನೋಡಿ ಗೈಸ್. ರಾಮಂದು ಕಾಲು ಯಾರು ಫೋನಲ್ಲಿ ಮಾಡ್ತಿದ್ದೆ ಇಷ್ಟೇ. ರಾಮನ್ ಕಾಲು ಅಂತ ಅಲ್ಲಿ ಮುಂದೆ ಬೋರ್ಡ್ ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಆದರೂ ರಾಮಾಯಣ ಮಹಾಭಾರತ ಒಂದು ಸ್ವಲ್ಪ ಫುಲ್ಲು ನಂಬೋದು ನೋಡಿ. ಹೋಲಿ ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ. ಏನಕ್ಕೆ ಮಹಾಭಾರತ ರಾಮಾಯಣ ಸತ್ಯ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಹಾಂ ಚಂದನ್ ನೋಡಿ, ರಾಮಂದು ಪಾದ ಅವಾಗೆಲ್ಲ ಹೆಂಗಿದ್ರು, ಎಷ್ಟು ಮನುಷ್ಯರು ಎಷ್ಟು ದಪ್ಪ ಇದ್ರು, ಎಷ್ಟು ಉದ್ದ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. 2 ಪಾದ, ಇದು ಹಿಂದೆದು, ಇದು ಮುಂದೆದು. ಅದು ಲೆಫ್ಟ್, ಇದು ರೈಟ್. ಮೋಸ್ಟ್ಲಿ ಇಲ್ಲ ಒಂದೇನಾ? ಎಲ್ಲ ಒಂದೇ ಪಾದ.
ನೋಡಿ ಏನು ನೋಡ್ತಿದ್ದೀರಾ? 3310 ಬಂದೈತೆ, 3204 ಬಂದೈತೆ. ಏನು ಲಾಟ್ರಿ ನಂಬರ್ಲಿ ಚಿಟ್ಟದ ಎಷ್ಟು? 24. ಅರೇ ಅಲ್ಡಲ್ಲ 4 ನಂಬರ್ ಬೇಕು. 3224 ಐತನಾ? 3224. ಗೈಸ್ ಅಷ್ಟೇ ಇದು. ಇವಾಗ ಹೊಡ್ತಾ ಇದ್ದೀವಿ. ಇವಾಗ ಇಲ್ಲ ಕೆಳಗಡೆ ಹೋಗಿ ಊಟ ಗಿಡ ತಿನ್ಕೊಂಡು ಇಲ್ಲ ಡೈರೆಕ್ಟ್ ಬಸ್ ಹತ್ಬಿಡ್ತೀವಿ. ವರ್ಕಳದಲ್ಲಿ ಊಟ ಗಿಡ ಮಾಡ್ಕೊತೀವಿ. ಅಷ್ಟೇ ಇದು, ಜಾಸ್ತಿ ಏನಿಲ್ಲ. ಚೆನ್ನಾಗಿದೆ, ಬನ್ನಿ. ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಟಿಕೆಟ್ದು ನಮಗೆ ಅನ್ಸಿದ ಪ್ರಕಾರ. ನಾವು ಬರ್ಬೇಕಾದ್ರೆ ಮಳೆ ಬರ್ತಿತ್ತು. ಮಳೆ ಇದ್ದಾಗ ಬಂದರೆ ಸ್ವಲ್ಪ, ಮೋಡ ಗಿಡ ಇದ್ದಾಗ ಬಂದರೆ ಸ್ವಲ್ಪ ಗಾಳಿ ಬೀಸುತ್ತೆ, ಚೆನ್ನಾಗಿರುತ್ತೆ. ಬಿಸಿಲಲ್ಲಿ ಆಗಲ್ಲ, ಫುಲ್ಲು ಫೇಸೆಲ್ಲ ಟ್ಯಾನ್ ಹೋಗ್ಬಿಡುತ್ತೆ. ಆಮೇಲೆ ಫುಲ್ ಸೆಕೆ ತಡೆಯೋಕ್ಕಾಗಲ್ಲ, ಇಲ್ಲಿ ಫುಲ್ ಬೆವತೋಗಿ ನೆಂದೇ ಹೋಗ್ಬಿಡುತ್ತೆ, ಹಂಗಾಗಿದೆ ಫುಲ್ಲು. ಅಷ್ಟೇ.